ಊರವ್ರಿಗೆಲ್ಲ ಕೂಳೆ ಕೊಡ್ತಾ ಇದ್ರು, ನಾವು ಇವತ್ತು ಇವರು ಕೂಳೆ ಕೊಡ್ತಾ ಇದೀವಿ ನೋಡಿ. ಏನೋ ಮಾಡ್ತೀರಾ ಸರ್ ನೀವು. ಸೂರಿ ಸರ್ ಹತ್ರ ಕಲ್ತಿರೋ ಕೆಲಸ ಈ ಸಿನಿಮಾದಲ್ಲಿ ನೀವು ಮಾಡಿ ತೋರಿಸಿರೋ ಕೆಲಸ ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಯೋ ಬಸ್ ಓಡಿಸೋ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ಎಲ್ಲರೂ ನಮ್ ಕೆಳಗಿದ್ದಂಗೆ ಕಾಣಿಸುತ್ತೆ, ಮೇಲೆ ಇರ್ತೀವಿ. ಪುಡಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲಿ ಅಥವಾ ಏನು ಡೈಲಾಗ್ ಇಟ್ಟಿದ್ದೀರಾ, ಇದಕ್ಕೆಲ್ಲ ನಿಮ್ಗೆ ಎಲ್ಲಿಂದ ಸ್ಫೂರ್ತಿ ಸಿಕ್ತು ಈ ಥರದೊಂದು ಕತೆ ಮಾಡ್ಬೋದು ನಾನು? ಸರ್ 4 ವೀಲ್ ಕಾರಲ್ಲಿ 2 ವೀಲಲ್ಲಿ ನಿಲ್ಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನೀನ್ KFI ಯಾರ್ದು ಹೇಳಿ ಕಾರಿನ ಸರ್ ಈ ಪೊಸಿಷನ್ ಅಲ್ಲಿ ಯಾವ ಕುಂತೆ ಇಲ್ಲ. ಇದೇ ಇಲ್ಲೇ ಸೋಲೆ ತೆಗೆದಿದ್ದು ಆಮೇಲೆ ಚಪ್ರ ಆಯ್ತಲ್ಲ, ಇದು ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಬನ್ನಿ ಈಗ ಕನ್ನಡ ಯೂಟ್ಯೂಬ್ ಅಲ್ಲಿ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತ ಒಂದು ಆಫ್ ರೋಡಿಂಗು ಮತ್ತೆ ಈಗ ಏನ್ ನಾವು ಮೇಲ್ಗಡೆ ಕುತ್ಕೊಂಡು ಮಾತಾಡ್ತೀವಿ ನೋಡಿ. ನಮ್ಮ PRO ಸುಮಂತ್ ಅವರು ತುಂಬಾ ಕಷ್ಟಪಟ್ಟು ಈ ಸಂಧಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾವ್ರೆ. ಆ ಕಡೆ ಈ ಕಡೆ ಎಲ್ಲ ಗಿಡಗಳು ಗಾರಿಗೆ ಮುತ್ಕೊಡ್ತಾ ಇದೆ. ಹೆಂಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಸೂಪರ್. ಫಸ್ಟ್ ಟೈಮ್ ಆಫ್ ರೋಡ್. ನಾನು ಈ ಥರ ಬರ್ತಿರೋದು ಫಸ್ಟ್ ಟೈಮು. ಸಗಲಾಗಿದೆ ಮಾತ್ರ. ಈ ಬೆಟ್ಟದ ಮೇಲೆ ನಮ್ಗಿವಾಗ ಕೆಲಸ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬ ಬೇಗ ಬಂದಿದ್ದೀವಿ ನೋಡಿ. ಕತ್ಲ ಆ್ಯಕ್ಚುಲಿ 1 hour ಲೇಟ್ ನಾನು, ಯಾಕೆಂದರೆ ಒಂದಷ್ಟು ಐಟಮ್ ಪ್ರಿಪೇರ್ ಮಾಡೋದಿತ್ತು. ಐ ಆಮ್ ವೆರಿ ಸಾರಿ. ನನ್ನ ಲೈಫಲ್ಲಿ ಯಾವುದೇ ಇಂಟರ್ವ್ಯೂಗೆ ಲೇಟ್ ಆಗೋದನ್ನಲ್ಲ, ಇವ್ರನ್ನ ಕೇಳಿ. ಸಾರಿ ಬ್ರೋ, ನಿಮ್ಗೆ ತುಂಬ ವೇಟ್ ಮಾಡಿದ್ಬಿಟ್ಟೆ. ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ, ಒಂದು ಅಡ್ವೆಂಚರ್ ಗೊತ್ತಾ, ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಹಿಂದೆ ಓಡ್ ಬರ್ತಾರೆ. ಇಲ್ಲ ಸ್ಪೀಡ್ ಏನು ಹೋಗಲ್ಲ, ನಿಧಾನಕ್ಕೆ ಹೋಗ್ತೀನಿ ಬನ್ನಿ. ಹೌದಾ? ಓಕೆ. ಸೀಟ್ ಬೆಲ್ಟ್ ಹಾಕಿ. ದಬಾ ಅಲ್ಲ, ನೀವು ಎದುರಿಸ್ತಾ ಇದ್ದೀರಾ ನೋಡಿ. ಇರೋವರು ಕೋಪ ಎಲ್ಲ ತೀರ್ಸ್ಕೊಂಡ್ಬಿಟ್ಟಿರ್ತಾರ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಬನ್ನಿ ತೋರಿಸ್ತು. 3 ವೀಲಲ್ಲಿ ಹೆಂಗ್ ನಿಲ್ಸೋದು ಗಾಡಿ, ಹಿಂಗೆಲ್ಲ ವೀಲ್ ಹಿಂಗೆಲ್ಲ ಮಾಡಿ ಹಿಂಗ್ ನಿಲ್ಸೋಣ. ಆ ವಿಡಿಯೋ ತಗೊಳ್ಳಿ, ಸಖತ್ ವೈರಲ್. ಏನೋ ಮಾಡ್ತೀರಾ ಒಟ್ನಲ್ಲಿ ಇವತ್ತು ನನ್ನ. ಇವರು ಲೇಟ್ ಆಗಿ ಬಂದ ಕಾರಣದಿಂದ ಇವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ, ಇವ್ರಿಗೊಂದು ಟಾರ್ಚರ್ ಕೊಡ್ತೀನಿ ನೋಡಿ ಇವಾಗ. ಅಯ್ಯೋ ಇಲ್ಲ, ಅಲ್ಲಿ ನಿಜವಾಗ್ಲೂ ಹೋಗುತ್ತೆ ಗಾಡಿ ಇಲ್ಲಿ. ಸರ್ ಗಾಡಿನ ಹಾಳು ಮಾಡಕ್ಕೆ ಅದನ್ನು ತಗೋತೀರಾ ಅಂತ ನೀವು? ಯಪ್ಪ, ಏನೋ ಮಾಡ್ತೀರಾ ಸರ್ ನೀವು. ಅದಕ್ಕೆ ಹಿಂಗೆ ಕೊಟ್ಟವ್ರು ಹಿಡ್ಕೊಂಡು ಕುತ್ಕೊಡ್ರಿ ಅಂತ. ಗಾಡಿ ತಗೊಂಡೋಗಿ ಯಪ್ಪ, ಇನ್ನು ಹೊಸ ಕಾರ್ ತಂದು ಬಿಡ್ಬೇಕಾಗಿತ್ತು. ಅಯ್ಯೋ ಬೇಡ. ಭಯ ಆಗ್ತೈತಿ. ಎಲ್ಲಿ ತಗೊಂಡು ಕಿಟಕಿಲೆಲ್ಲ ಎಲ್ಲ ಸ್ಲಿಪ್ ಮಾಡಿ ಎಷ್ಟು ಬಿಡ್ತೀವಿ ಅಂತ ಭಯ ಆಗ್ತಾ ಇತ್ತು ನನಗೆ ಇವಾಗ. ಹೋಗಿಲ್ಲ ನೀವು ಯಾವತ್ತು? ಸೀರಿಯಸ್, ನಾನು ತಾರ್ ಹತ್ತಿರೋದೇ ಫಸ್ಟ್ ಟೈಮ್ ಲೈಫಲ್ಲಿ. ಫಸ್ಟ್ ಟೈಮ್ ತಾರ್ ಹತ್ತಿರೋದು ನಾನು. ಇನ್ ಯಾವತ್ತು ಹತ್ತಲೇಬಾರ್ದು ಅನ್ನಂಗೆ ತೋರಿಸ್ತಾವ್ರೆ ನೋಡು. ಇಲ್ಲಿ ಇಳಿಸ್ತೀರಾ ಈಗ? ಸಾರ್ ಗಾಡಿ ಹೆಂಗಾಗಿದೆ ಗೊತ್ತಾ? ಇಳಿಸ್ಬಿಟ್ರಾ ಗುರು? ಇಲ್ಲ ಹತ್ತು. ಸಾರ್ ಏನ್ ಮಾಡ್ತಿದ್ದೀರಾ ನೀವು ಅಂತ? ಸಾರ್ ಕಾಣಿಸ್ತಿಲ್ಲ.
ನಾನು ಸೇಫ್ ತಾನೆ. ಅಪ್ಪ ದೇವ್ರೆ, ಹೇಗಿದ್ದೀರಾ ಮಧು ಅಂತ ಒಂದ್ಸರಿ ಕೇಳಿ. ದೇವ್ರನ್ನ ಈ ಕಾರ್ ನಿಲ್ಲಿಸ್ಬಿಟ್ರೆ ಸಾಕಾಗಿದೆ ಈಗ ನನಗೆ. ನಾನು ಒಂದ್ಸರಿ ATV ಗಾಡಿ ತಗೊಂಡು ಒಂದ್ಸರಿ ಹೋಗಿದ್ದೆ ಆಯ್ತಾ. ಅದು ಸುಮ್ಮನೆ ಏನೋ ತಮಾಷೆಗೆ ಅಷ್ಟೇ, ಅದು ಒಂದ್ ಸ್ವಲ್ಪ ಹಂಗಿಂಗ್ ಇರುತ್ತೆ. ಈ ತರ ಜಾಗದಲ್ಲಿ ಹತ್ಬಿಡುತ್ತೆ ಅದು ಆರಾಮಾಗಿ 4-wheel ಡ್ರೈವ್ ಅದು. ಬಟ್ ಈ ತರ ಎಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಇದನ್ನ ನೋಡಿದ್ಮೇಲೆ ನನಗೆ ಅನ್ನಿಸ್ತಿರೋದು ಏನು ಗೊತ್ತಾ, ಲೈಫಲ್ಲಿ ನಾನು ಕಾರ್ ತಗೋಬೇಕು ಅಂತ ಇವಾಗ ಅನ್ನಿಸ್ತಿದೆ, ನಾನು ತಾರ್ ತಗೋಬೇಕು ಅಂತ. ಇದೆಲ್ಲ ಹತ್ತವ ರೂಬಿಕಾನ್ ಎಲ್ಲ ಹತ್ತುತ್ತಾ ಇಲ್ಲಿ. ಈ ಗಾಡಿ ಮಾತ್ರ ತಾರಲ್ಲೇ ಇದು 4x4 ಇರೋ ವೆಹಿಕಲ್ ಹತ್ತುತ್ತೆ ಅಷ್ಟೇ. 4x4 ಇದ್ರೆ ಇವಾಗ ಬಂದಿದೆಲ್ಲ ಹೊಸದು ರಾಕ್ಸ್. ನೋಡಿಲ್ಲ ನಾನು, ನೋಡ್ದಂಗೆ ತಾರ್ ರಾಕ್ ಸ್ವಲ್ಪ ಉದ್ದ ಇದೆ. ನಾನು ಕಾಲಪತ್ತರ್ ರಾಜಸ್ಥಾನಲ್ಲಿ ಶೂಟ್ ಮಾಡ್ತಾ ಇದ್ದೆ ಜೈಸಲ್ಮೇರ್ ಅಲ್ಲಿ. ಅವಾಗ ಫುಲ್ ಅದು ಡೆಸರ್ಟ್ ಅಲ್ಲ, ಅಲ್ಲಿ ಸ್ಕಾರ್ಪಿಯೋ 4x4 ಅವ್ರೇನಂದ್ರೆ ಯಾವುದೇ ವೆಹಿಕಲ್ ರಿಲೀಸ್ ಬಿಫೋರ್, ಈಗ ಒಂದು ಹೊಸ ಪ್ರಾಡಕ್ಟ್ ಬರುತ್ತಲ್ಲ, ರಿಲೀಸ್ ಬಿಫೋರ್ ಅವರು ಆ ಕಾರ್ ಕೊಡ್ತಾರೆ ಅವ್ರಿಗೆ ಟೆಸ್ಟ್ ಮಾಡಿ ಅಂತ ಡೆಸರ್ಟ್ ಅಲ್ಲಿ. ಆ ಟೆಸ್ಟಿಂಗ್ ವೆಹಿಕಲ್ ಅಲ್ಲಿ ಹೋಗಿದ್ವಿ ನಾವು. ಅವರು ಟೆಸ್ಟಿಂಗ್ ಇಂಜಿನಿಯರ್ದು ಅದು ಜಾಗ, ನಾವು ಶೂಟ್ ಮಾಡಿದ ಜಾಗ. ನೀವು ಅದು ಮೂವಿ ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗೈತೆ, ಎಕ್ಸ್ಟ್ರಾಡಿನರಿ ಜಾಗ ಮಾತ್ರ. ಅಲ್ಲಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗಿದ್ವಿ, ದುಬೈಯಲ್ಲಿ ಹೋಗಿದ್ದೀವಿ. ಸಖತ್ ಮಜಾ ಇರುತ್ತೆ. ನೀವೆಲ್ಲ ಹುಡುಕಿರ್ತೀರ ಬಿಡಿ ಜಾಗ ಕರೆಕ್ಟಾಗಿ ಹೆಂಗ್ ಬೇಕೋ ಹಂಗೆ ಹುಡುಕಿರ್ತೀರ. ಕೆಲವೊಮ್ಮೆ ಟಚ್ ಆದ ಏನು ಆಗಲ್ಲ. ಯಾರ್ದು ಹೇಳಿ ಕಾರಿನ ಇದು ಈಗ ಸದ ಇದು ಸಾರ್ ಹೆಂಗ್ ಬಿಡ್ಲ ಅಂತ ಲೈಕ್ಸು ಶೇರ್ ಬರ್ಬೇಕಲ್ಲ. ಅಯ್ಯೋ ದೇವ್ರೆ, ವೀಕ್ಷಕರೇ ಊರವ್ರಿಗೆಲ್ಲ ಕೂಳೆ ಕೊಡ್ತಾ ಇದ್ರು, ನಾವ್ ಇವತ್ತು ಕೂಳೆ ಕೊಡ್ತಾ ಇದೀವಿ ನೋಡಿ. ಹೆಂಗ್ ಲಾಕ್ ಮಾಡಿ ಕೂರ್ಸ್ಕೊಂಡಿದೀವಿ. ಸರ್ ಅಳ್ತಾವ್ರೆ, ಕಿರಿಸ್ತಾವ್ರೆ, ಇಲ್ಲೆಲ್ಲಿ ಇಂಟ್ರೂ ಮಾಡ್ತಾರೆ ಈ ಗ್ಯಾಪಲ್ಲಿ. ಈ ತರ ನಮ್ಮ ಲೈಫಲ್ಲೂ ಈ ತರ ಏಳು ಬೀಳುಗಳೆಲ್ಲ ಇರುತ್ತೆ. ಎದುರುಕೊಳ್ಳದೆ ಮುಂದೆ ಹೋಗಿ ಕಷ್ಟಪಟ್ಟು ಮೇಲೆ ಅಷ್ಟೇ ಅಷ್ಟೇ ಅಷ್ಟೇ. ಪಾಯಿಂಟ್ ಟು ಬಿ ನೋಟೆಡ್. ಈಗ ಹಿಂಗಿಳಿಬೇಕಾ? ಈಗ ಅಲ್ಲಿ ನೋಡಿದ್ರೆ ಸತ್ರಿ ಇವಾಗ. ಅಪ್ಪ ನಮ್ಮ ಮನೆ ಮರ ಯಾಕೆ ಕೇಳ್ತೀರಾ ಅವರು? ಹಿಂದ್ಗಡೆ ವೀಲ್ ಅಲ್ಲೋಗೋ ಅಶೋಕ್. ಮೇಲಿದ್ಯಾ ಅದು? ತಿರುಗ್ತೈತ್ ಮತ್ತೆ? ಹಾ ತಿರುಗುತ್ತೆ ಏರಲ್ಲಿ 4x4. ಸರ್ ಇದು ಅಂದ್ರೆ ಇದೆಲ್ಲ ಪ್ರಾಕ್ಟೀಸ್ ಇರ್ಬೇಕಾಗಿತ್ತಲ್ಲ? ಹಾ ಒಂದು ಬೇಸಿಕ್ ಪ್ರಾಕ್ಟೀಸ್. ಹೌದಾ? ನಾನು ನೋಡ್ಸ್ಬೋದಾ? ನೀವು ಏನಾಗುತ್ತೆ ಅಂದ್ರೆ ನಾವು ಒಂದು 18 ವರ್ಷದಿಂದ ನೋಡ್ತೀವಿ. ಅಲ್ಲಿ ಬಂದಿದ್ದ ನೀವು ಅವಾಗಲೇ? ಯಾವಾಗ? ಅಲ್ಲಿ ಅಲ್ಲೇ ಈಗ ಹೋಗೋದು ಹತ್ಬೇಕಾ ಸರ್? ಇದು ಆಫ್ ರೋಡ್ ಅಂತಾನೆ ಮಾಡಿರೋದು ಇವರು ಪ್ಲೇಸ್. ಇವ್ರ ಜಮೀನು ಒಂದು 18 ಎಕರೆ ಇದೆ. ಯಾರ್ದು? ಅವ್ರದ್ದು, ನಮ್ಮ ಸರ್ದು. ಅವರು ಅವ್ರು ಏನಂದ್ರೆ ಅವ್ರದ್ದು ಹಾಬಿ, ಅದಕ್ಕೆ ಅವ್ರ ಜಮೀನಲ್ಲಿ ಹಿಂಗ್ ಓಡಿಸಿ ಟ್ರ್ಯಾಕ್ ಮಾಡಿ ಇಟ್ಕೊಂಡ್ರ. ಈಗ ನೋಡಿ ಇದ್ರಲ್ಲಿ ಹೋಗ್ಬೇಕು ಸರ್. ಓ ದೇವ, ಅಶೋಕ ಅಶೋಕ ಅಶೋಕ, ಅಲ್ಲೇ ಎಲ್ಲ ಮಾಡ್ಕೋಬೋದಾಯ್ತು ಕಣಪ್ಪ, ಸುಮ್ಮನೆ ಇಲ್ಲಿ ಇದು ಭಯ ಐತಿ ಸರ್. ಇದು ಅವಾಗಲೇ ಇಳಿದ್ವ ಇಲ್ಲ? ಅವಾಗಲೇ ಇಲ್ಲ ಅಲ್ಲ? ಇಲ್ಲಿ ಗಂಟ ಒಂಥರ ಇತ್ತು ಸರ್. ರೆಡಿ ಅಪ್ಪ.
ಇರಿ 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 ಗಾಡಿ ಎಕ್ಸ್ಟೆಂಡ್ ಆಗ ಇದರ ಇಲ್ಲಿ ಬಂದು ಮೇಲೆ ಎಕ್ಸ್ಟೆಂಡ್ ಕೊಡಿ. ಓಕೆ ರೆಡಿ ಎಷ್ಟು ಜನ ಹೇಳ್ತಾವ್ರ ಅಯ್ಯಪ್ಪ ದೇವ್ರೆ ಇಲ್ಲ ಭಯ ಆಯ್ತು ಇವಾಗ ಅಲ್ಲಿ ಏನಾಗಲ್ಲ ಗಾಡಿ ಇದು. ನೀವ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದಾರ ನಾವು ಹೇಳ್ತಿರೋದು ಗಾಡಿ ನಿಮ್ಗೆ ಎಲ್ಲೂ ಕಚ್ಕೊಳ್ಳಲ್ಲ ಗಾಡಿ ಇದು. ಹೌದಾ ನೀಟಾಗಿ ಹೋಗಿ ಯಪ್ಪ ಸರ್ ಒಂಚೂರು ಗಾಡಿ ಒಂಚೂರು ಸ್ವಲ್ಪ ಇರಿ ಬಿಡಿ ಬಿಡಿ ಸರ್ ಬಿಡಿ ಒಂಚೂರು ಸ್ವಲ್ಪ ಇರಿ 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 ಒಂಚೂರು ಟೈಟ್ ಮಾಡಿ ಸರ್ ಇದನ್ನ ಅಳ್ಳಾಡ್ತಾ ಯಾವ್ದಾ? ಟೈಟ್ ಮಾಡಿ ಇದನ್ನ ಓಕೆ 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 ಕ್ಯಾಮ್ರಾ ವೀಲ್ ಸ್ಟಡಿ ರೈಟ್ ಸ್ಲೋ ರೈಟ್ ಅಲ್ಲಿ ಆಕಾಶ ತೋರಿಸಿದ್ರಿ ಇಲ್ಲಿ ಭೂಮಿ ತೋರಿಸಿದ್ರಿ ಪುಡಿ ಮದು ಚೆನ್ನಾಗಿದ್ಯಾ ಅಪ್ಪ ದೇವ್ರೆ ನಾನು ಕೇಳಿದ್ದೆ ಯಾವ ಬ್ರೋಡ್ ಅಂತ 360ಲಿ ನೆಕ್ಸ್ಟ್ ಲೆವೆಲ್ ಬಂದಿರುತ್ತೆ ಇದು. ಹೌದಾ ಭಯಂಕರ ಬಂದಿರುತ್ತೆ 360 ಮಾತ್ರ. ಗಾಡಿ ವೀಲ್ ಸ್ಟಡಿ ಇರಲಿ ಹೋಗಿ ಏನು ಮಾಡಿ ಜಸ್ಟ್ ಅಲ್ಲಿ ಫುಲ್ ಬೇಕಿಕೊಳ್ಳಿ ಅದು ಜರುತ್ತೆ. ಸರ್ ಏನಿದೆ ಸರ್ ಎರಡೇ ವೀಲ್ ಅಲ್ಲಿ ನಿಂತಿರೋದು ಗಾಡಿ ಹಿಂದ್ಗಡೆ ವೀಲ್ ಮೇಲೆ ತಗೊಂಡ್ ನಾವು ಒಳಗಿರೋರು ಅಶೋಕ ಕ್ಯಾಮ್ರಾ ತಗೋಬಾಗ್ರು ನೋಡಿ ಇವ್ರು ಸವಾಸ ಮಾಡಿದಕ್ಕೆ ಹೆಂಗೆ ಆಗ್ತಿದೆ ಅಂದ್ರೆ ನನಗೆ ಹಾಯ್ ಹೇಳ್ಬಿಡಿ ಸರ್ ಹಂಗೆ ಯಾವ ಪೊಸಿಷನ್ ಅಲ್ಲಿ ಸರ್ ನೋಡಿ ಎರಡೇ ವೀಲ್ ಅಲ್ಲಿ ನಿಂತೈತಿದೆ ಗಾಡಿ. ಹಾಯ್ 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 ಈ ಪೊಸಿಷನ್ ಅಲ್ಲಿ ಯಾವ ಕುಂತೆ ಇಲ್ಲ ಗಾಡಿ ಕ್ವಶನ್ ಕೇಳಿ ಕ್ವಶನ್ ಕೇಳಿ ಇವಾಗ ಏನು ಕೇಳಿ ದೇವ್ರೊಡೆ ಏನು ಬರ್ತಿಲ್ಲ ಸಿನಿಮಾ ಮಾಡ್ಬೇಕಾರೆ ಯಾವಾಗ ಹಿಂಗೆ ಅನ್ಸಿದೆ ನಿಮಗೆ ಏನಂತ ಸಿನಿಮಾ ಡ್ಯೂರಿಂಗ್ ಶೂಟಿಂಗ್ ಈ ತರದ ಏನಾದ್ರು ಅಂದ್ರೆ ಈ ತರ ಅಡ್ವೆಂಚರಸ್ ಆಗಿ ಇಷ್ಟೊಂದು ಇದಾಗಿ ಇಡೀ ಶೂಟಿಂಗ್ ಅಡ್ವೆಂಚರಸ್ ತರ ಇರುತ್ತೆ ಆಕ್ಚುಲಿ. ಹೌದಾ ಅಂದ್ರೆ ಒಂದು 70-80 ಜನ 100 ಜನ ಇರ್ತಾರಲ್ವ, ಎಲ್ಲರನ್ನ ಒಂದು ಕಂಟ್ರೋಲ್ ತಗೊಂಡು ಅದ್ರಲ್ಲಿ ಅವ್ರಷ್ಟು ಜನದ ಕೈಯಲ್ಲಿ ನಮ್ ಕೆಲಸ ಮಾಡಿಸ್ಕೊಂಡು ಮಾಡೋದು ಬಹಳ ಕಷ್ಟ. ಅದೊಂದು ಟಫೆಸ್ಟ್ ಜಾಬ್ ಆಕ್ಚುಲಿ. ಡೈರೆಕ್ಷನ್ ಅನ್ನೋದು ಬಹಳ ಟಫೆಸ್ಟ್ ಜಾಬ್. ನೋಡಿ 4 ವೀಲ್ ಕಾರಲ್ಲಿ 2 ವೀಲಲ್ಲಿ ನಿಲ್ಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಇನ್ KFI KFI ಎಲ್ಲ ಕಡೆಯಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದೌದು ಸೀರಿಯಸ್ಲಿ ಬಂದಿದೆಯಾ? ಇಲ್ಲ ಕನ್ನಡ ಯೂಟ್ಯೂಬ್ ಅಲ್ಲೇ ಇಲ್ಲ ಬಿಡಿ ಈ ತರದ ಇಂಟರ್ವ್ಯೂ. ಇಳಿಯುತ್ತಲ್ಲ ಈಗ ಟಚ್ ಆಗಿದೆ. ಈಗ ಟಚ್ ಆಯ್ತು. ಅಬ್ಬಾ ಈಗ ಸ್ವಲ್ಪ ಸಮಾಧಾನ ಆಯ್ತು. ನಾರ್ಮಲ್ ಪೊಸಿಷನ್ ಬಂದು ಸಮಾಧಾನ ಆಯ್ತು ಈಗ. ಸರ್ ಶೂಟ್ ಅಂದ್ರೆ ಮಜಾ ಮಾಡ್ಕೊಂಡು ಮಾಡಿದೀನಿ. ಭಯ ಪಟ್ಕೊಂಡು ಫಸ್ಟ್ ಟೈಮ್ ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ಮೇಲೆ ಇಂಟರ್ವ್ಯೂ ಮಾಡ್ದಂಗೆ ಇದು. ಅಪ್ಪ ದೇವ್ರೆ ಅಲ್ಲ ನಾನು ಅನ್ಕೊಂಡು ಬಂದಿದ್ದೆ ಒಂದು ಬಿಡಿ. ಇಮ್ಯಾಜಿನ್ ಈ ತರ ಎಲ್ಲ ಇರ್ಲಿಲ್ಲ ಇಮ್ಯಾಜಿನೇಷನ್. ಹೌದಾ? ನಂದು ಇದ್ದಿದ್ದೇನಂದ್ರೆ ಟ್ರಾವೆಲ್ ಮಾಡ್ಕೊಂಡು ಬೆಟ್ಟದ ಮೇಲೆ ಹೋಗಿ ಅದೊಂದು ಮುಂಚೆಯಿಂದ ಒಂದು ಆಸೆ ಇತ್ತು. ಟೆಂಟ್ ಹಾಕ್ಬಿಟ್ಟು ಅಲ್ಲಿ ಒಂದು ಸೆಟ್ ತರ ಒಂದು ಸೆಟಪ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ಬೇಕು ಅಂತ. ಹಿಂಗ್ ಮಳೆ ಬಂದ್ರು ಟೆಂಟ್ ಒಳಗಡೆ ಕುತ್ಕೊಂಡ್ಬಿಟ್ರೆ ನಾವು ನಮ್ಗೆ ಏನು ಇದಾಗಲ್ಲ. ಓಕೆ ಓಕೆ. ಇನ್ನ ಬೇರೆ ಬೇರೆ ತರ ಸೆಟಪ್ ಎಲ್ಲ ಇದೆ ಮೈಂಡ್ ಅಲ್ಲಿ. ಅದು ಸ್ವಲ್ಪ ಟೈಮ್ ತಗೊಂತ ಇದೀನಿ ಮಾಡ್ಬೇಕು. ಮತ್ತೆ ಹಚ್ತೀರಾ? ಹೀಗೇನ್ರು ಅಭ್ಯಾಸ ಆಗೈತಲ್ಲ. ಅವಾಗಲೇ ಹತ್ತಿಸಲ್ವಲ್ಲಿ ಅವಾಗಲೇ ಇದೆಲ್ಲ ಆ ಕಡೆ ಇರುತ್ತೆ. ಓಕೆ ಓಕೆ. ಅಭ್ಯಾಸ ಆಗೈತಿ ಈಗ.
ಅಭ್ಯಾಸ ಆಗೋಯ್ತು. ಸ್ಟಿಲ್ ಅದು ಭಯಂಕರ ಇತ್ತು ಅದು. ಯಾವುದು ಈ ಹಿಂದೆ ಹೋದು ಹೇಳಿದ್ದಲ್ಲ ಹತ್ತಿದ್ದ ಅವಾಗಲೇ. ನಮ್ಮ ಕ್ಯಾಮ್ರಾಮನ್ ಪಾಪ ಅವ್ನು ಇವತ್ತೇ ಫಸ್ಟ್ ಹಿಂಗೆ ಓಡಾಡ್ತಿರೋದು. ಅವ್ನು ಆ್ಯಕ್ಚುಲಿ ಏನಪ್ಪಿ ಡ್ರಿಫ್ಟ್ ನಾ ಡಿಪ್ಸ್ ಅನ್ನಂಗೆ ಏನೋ ಅನ್ಕೊಂಡ್ ಬಂದೆ ಏನು ಮಾಡ್ತಾರೆ ನೋಡಿರೋ ಅಂತ. ಬಾಯಿಗೆ ಬಿಟ್ರಲ್ಲ ಅವರು. ಯಪ್ಪ ಅಲ್ಲಿ ಕಾಡಿ ನಮ್ಮ ಹುಡುಗ ಹೆಂಗ್ ನಿಂತ್ಕೊಂಡು ಅವ್ನು ಆರಾಮಾಗಿ. ನಾನು ಯೂಶಲಿ ನಾನು ನಾರ್ಮಲ್ ಆಗಿ ಹಿಂಗ್ ಇದ್ದಾಗ ಹಿಂಗ್ ನೋಡಿದ್ರೆ ಆಕಾಶ ಕಾಣುತ್ತೆ, ಕೆಳಗ್ ಬಗ್ಗಿದ್ರೆ ಭೂಮಿ ಕಾಣುತ್ತೆ. ಈ ಕಾರಲ್ಲಿ ತೋರ್ಸ್ಬಿಟ್ರಲ್ಲ ಅದನ್ನ ಅಂತ. ಅದು ಕಾರ್ ಹಿಂಗೊಂದ್ಸರಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಅಯ್ಯಪ್ಪ ಸಕ್ಕತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಪ್ರಾಬಬ್ಲಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್. ನಾವ್ ಹೇಳ್ಬಿಟ್ಟಿದ್ರೆ ವಿಡಿಯೋ ನೋಡ್ಕೊಂಡು ಪ್ರಿಪೇರ್ ಆಗಿ ಬಂದ್ಬಿಡ್ತಾ ಇದ್ರೆ. ಪ್ರಾಬಬ್ಲಿ ಕನ್ನಡ ಯೂಟ್ಯೂಬ್ ಅಲ್ಲಿ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತ ಒಂದು ಆಫ್ ರೋಡಿಂಗು ಮತ್ತೆ ಈಗ ಏನ್ ನಾವು ಮೇಲ್ಗಡೆ ಕುತ್ಕೊಂಡು ಮಾತಾಡ್ತೀವಿ ಅದೆಲ್ಲ ಅಂದ್ರೆ ಅದೆಲ್ಲ ಮಾಡಿರ್ತೀವಿ. ಇದು ಮಾತ್ರ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ಈ ತರದೊಂದು ಅಡ್ವೆಂಚರಸ್ ಪ್ರಮೋಷನ್ ನನ್ನ ಜೀವನದಲ್ಲಿ ನಾನು ಮಾಡಿಲ್ಲ. ಯಪ್ಪ ಸಖತ್ತಾಗಿತ್ತು. ಆಮೇಲೆ ಸರ್ ನಾನು ಅವಾಗಲೇ ನಿಮ್ಗೆ ಹೇಳ್ತಿದ್ದೆ, ಆಗಸ್ಟ್ 15ಗೆ ನೀವು ವಿಶ್ ಮಾಡಿದ್ರೆ ಈ ನಿಮ್ಮ ಸಿನಿಮಾದ ಕ್ಲಿಪ್ಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ವಿಶ್ ಮಾಡ್ಬೋದಾಗಿತ್ತು. ಅದು ಮಾಡ್ಬೋದಾಗಿತ್ತು. ಇದು ಡೇಟ್ಸ್ ಎಲ್ಲ ಪ್ರೊಡ್ಯೂಸರು ಎಲ್ಲ ನೋಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಾಗಿತ್ತಲ್ಲ. ಆದ್ರೆ ಟ್ರೈಲರ್ ಯಾವಾಗ ಬಿಡ್ತಿದ್ದೀರಾ ನೀವು? ಟ್ರೈಲರ್ ಅದೇ ಇನ್ನೊಂದು 3-4 ಡೇಸ್. 3-4 ಡೇಸ್ ಆದಷ್ಟು ಬೇಗ ಬಿಡಿ. ತುಂಬಾ ಇಷ್ಟಪಡ್ತಾರೆ ಜನ ಮಾತ್ರ ಟ್ರೈಲರ್ನ. ಹೌದಾ? ಇನ್ನೊಂದು 30-40 ಸೆಕೆಂಡ್ಸ್ ಒಂಚೂರು ಲಾಂಗ್ ಇರ್ಬೋದಾಗಿತ್ತು ಟ್ರೈಲರ್. ಸೊ ಇವತ್ತು ಟಾಪ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಕಾರಲ್ಲಿ. ಈ ಥರದೊಂದು ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಈ ಕಾರಲ್ಲಿ ಕೂತ್ಕೊಂಡು. ಆ್ಯಕ್ಚುಲಿ ನಾನು ಇನ್ನೊಂದು ಹೇಳ್ತೀನಿ, ನಾನು ತಾರ್ ಒಳಗಡೆ ಕೂತಿರೋದೇ ಲೈಫಲ್ಲಿ ಫಸ್ಟ್ ಟೈಮ್. ಹೌದಾ? ಇದುವರೆಗೂ ತಾರಲ್ಲಿ ಕೂತೇ ಇಲ್ಲ ನಾನು. ಕಾರ್ ಮೇಲೆ ರೆಸ್ಪೆಕ್ಟ್ ಬಂದ್ಬಿಡ್ತೀವಿ. ಓ ಸೀರಿಯಸ್ಲಿ ಅಂತಿದ್ರು ಬೆಟ್ಟ ಗುರು ಹಂಗೆ ಹಿಂಗೆ ಅಂತ. ಬಟ್ ಅದೊಂದು ಕೇಳಿಸ್ಕೊಳ್ಳೋದಕ್ಕಿಂತ ವಿಡಿಯೋಗಳಲ್ಲಿ ನೋಡೋದಕ್ಕಿಂತ ಇವತ್ತು ಅದರಲ್ಲೇ ಒಳಗಡೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಹಿಂಗೆ ನೋಡಿದ್ರ. ಹೀರೋಗಳು ಸ್ವಲ್ಪ ಬೆಳ್ಗೆ ಎಲ್ಲ ಸ್ಮಾರ್ಟ್ ಆಗಿರ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಅಡ್ವೆಂಚರ್ಗಳು. ಆದ್ರೂ ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಹೆಂಗೆ ಅಂತ. ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ನನ್ಗೆ 18 ವರ್ಷ ಆದಾಗ್ಲೇ ಎಲ್ಲ ಅಂದ್ರೆ 4 ವೀಲರ್ಸ್, ಹೆವಿ ಮೋಟರ್ ವೆಹಿಕಲ್, ಕಾರ್ದು, ಬೈಕ್ದು ಎಲ್ಲ ಒಂದೇ ಸರಿ ಮಾಡಿಸ್ತೆ. ನನ್ಗೆ 18 ಇಯರ್ಸ್ ಯಾವಾಗ ಆಯ್ತು ಅವಾಗ. ಬೇಗ 26ಗೆ ಎಕ್ಸ್ಪೈರಿ ಆಗುತ್ತೆ ನಂದು. 2026 2 ವರ್ಷದಲ್ಲಿ. ಇದನ್ನ ಎಡಿಟ್ ಮಾಡ್ಬಿಡಿ, ವಯಸ್ಸು ಗೊತ್ತಾಗ್ಬಿಡುತ್ತೆ. ವಿಕಿಪೀಡಿಯಾದಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಬಟ್ ನಾನು ಲಾರಿ ಓಡಿಸಿದ್ದೀನಿ, JCB ಕಲಿತಾ ಇದ್ದೆ, ಪೂರ್ತಿ ಕಲಿಯಕ್ಕಾಗ್ಲಿಲ್ಲ. ಲಾರಿ ಓಡಿಸಿದ್ದೀನಿ, ಬಸ್ ಓಡಿಸಿದ್ದೀನಿ. ಅದು ಸಖತ್ತಾಗಿರುತ್ತೆ ಬಸ್ ಓಡಿಸ್ಬೇಕಾದ್ರೆ. ಬಸ್ ಓಡಿಸೋ ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ, ಎಲ್ಲರೂ ನಮ್ ಕೆಳಗಿದ್ದಂಗೆ ಕಾಣಿಸುತ್ತೆ, ಮೇಲೆ ಇರ್ತೀವಿ. ಬಸ್ ಓಡಿಸ್ಬೇಕಾದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಾವು ಕಾರ್ ಓಡಿಸೋ ಅಭ್ಯಾಸ ಇರುತ್ತಲ್ಲ, ನಮ್ ಮರ ಟಚ್ ಆಗುತ್ತೆ ಅನ್ನೋ ಜ್ಞಾನ ಏನಿರಲ್ಲ ಯಾವಾಗ್ಲೂ. ಬಸ್ಸಲ್ಲಿ ಯಾವಾಗ್ಲೂ ಮರ ಟಚ್ ಆಗ್ಬಿಡುತ್ತೆ. ಬಸ್ಸು ಹೈಟ್ ಇರೋ ವೆಹಿಕಲ್ ಓಡಿಸ್ಬೇಕಾದ್ರೆ ಅದ್ರಲ್ಲಿ ನೆಲ ನೋಡ್ಬೇಕಾಗಿಲ್ಲ, ಮೇಲ್ ನೋಡ್ಕೋಬೇಕು. ಒಳ್ಳೆ ಲೊಕೇಶನ್ ಮಾತ್ರ ರಾಮನಗರದಲ್ಲಿ ಬೇಜಾನಿದೆ ಈ ತರ ಲೊಕೇಶನ್ಗಳು. ಇದೇ ಇಲ್ಲೇ ಶೋಲೆ ತೆಗೆದಿದ್ದು, ಆಮೇಲೆ ಚಪ್ರ ಆಯ್ತಲ್ಲ ಅಲ್ಲೇ ಶೋಲೆ ಎಲ್ಲ. ಅದೇನೋ ಇಲ್ಲಿ ಒಂದು ಹಿಸ್ಟ್ರಿ ಇದೆ ಈ ಬೆಟ್ಟಕ್ಕೆ, ತಳವಾಡಿ ಫೋರ್ಟ್ ಅಂತ ಇದೆ. ಹೌದೌದು. ಒಳ್ಳೆ ಒಂದು 700-800 ವರ್ಷ ಇತಿಹಾಸ ಇದೆ ಅಂತ ಇಲ್ಲಿಗೆ. ಹೌದೌದು. ಆರ್ಕಿಯಾಲಜಿ ಕೊಟ್ರೆ ಬೇನೇನೋ ಆಚೆ ಬಂದ್ಬಿಡುತ್ತೆ ಏನೇನಿತ್ತು ಏನ್ ಕತೆ ಅಂತ. ಸರ್ ಈಗ ನಿಮ್ ಸಿನಿಮಾದಲ್ಲಿ ನನಗೆ ಒಂದು ಡೌಟ್ ಬಂದಿದ್ದು, ಏನ್ ಹೇಳಕ್ ಹೋಗ್ತಿದ್ದೀರಾ ಅಂತ. ಅಲ್ಲಿಂದ ಬರ್ತೀರಾ ನೀವು? ಎಲ್ಲಿಂದ? ಭಾರತ ಮೇಲ್ಗಡೆಯಿಂದ ಸೌತ್ಗೆ ಬರ್ತೀರಾ ನೀವು, ನಾರ್ತ್ ಇಂದ ಸೌತ್ಗೆ ಬರ್ತೀರಾ. ಹಿಮ ಮತ್ತೆ ಅಲ್ಲಿ ಡೆಸರ್ಟು, ಈ ಸ್ಟೋರಿ ಬಂದು ಆ 2 ಪ್ಲೇಸ್ಗೆ ಹೆಂಗ್ ಕನೆಕ್ಟ್ ಆಗುತ್ತೆ, ಹೆಂಗ್ ಕನೆಕ್ಟ್ ಮಾಡಿದಿರ ಅಂತ? ಅದು ನಾನು ಕನೆಕ್ಟ್ ಸಿನಿಮಾದಲ್ಲಿ ಮಾಡಿದ್ದೀನಿ. ಹೀಗೆ ಅಂದ್ರೆ ಸಬ್ಜೆಕ್ಟ್ ಏನಂದ್ರೆ, ಈಗ ನೀವು ಯೂಟ್ಯೂಬರ್ ಅಲ್ವಾ? ಹೌದು. ಈಗ ನೀವು ಟ್ರೈಲರ್ ನೋಡಿದಾಗ ಏನ್ ಅನಿಸ್ತಾ ಇದೆ, ಒಂದು ಆರ್ಮಿ ಬೇಸ್ಡ್ ಸಿನಿಮಾ. ಆದರೆ ನಿಮ್ದೊಂದು ಪರ್ಸನಲ್ ಲೈಫ್ ಇದೆಯಲ್ಲ, ಯೂಟ್ಯೂಬರ್ ಪರ್ಸನಲ್ ಲೈಫ್. ಹೌದು. ಲೈಕ್ ಆರ್ಮಿ ಅವನ್ಗೊಂದು ಪರ್ಸನಲ್ ಲೈಫ್ ಇರುತ್ತಲ್ಲ, ಹಂಗೆ ಒಬ್ಬ ಯೋಧನ ಪರ್ಸನಲ್ ಲೈಫಿನ ಕಥೆ ಇದು. ಯೋಧನ ಪರ್ಸನಲ್ ಲೈಫ್ ಕಥೆ. ಅವನ್ ಜಾಬ್ ಅಷ್ಟೇ ಅದು. ಯೋಧನದು ಜಾಬ್, ಅವ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇರ್ತಾರೆ, ಅವನದು ಅದು ಜಾಬ್. ಬಟ್ ಅವ್ನ ಪರ್ಸನಲ್ ಲೈಫಿನ ಕಥೆ ಇದು. ಸೂರಿ ಸರ್ ನಿಮ್ ಗುರುಗಳು ನಿಮ್ಮನ್ನ ತೆರೆ ಮೇಲೆ ತಂದಂತವ್ರು, ಏನಾದ್ರು ಮಾತಾಡೋದ್ರ ಇದ್ರ ಬಗ್ಗೆ? ಹೌದಾ? ಅದಕ್ಕೇನು ಮಾಡಿದ್ವು, ಹಳ್ಳೀಲಿ ಒಂದು ಹಾಸ್ಟೆಲ್ ಇತ್ತು,
ಅದನ್ನು ರಿನೋವೇಟ್ ಮಾಡಿ ಇಲ್ಲ ಸರ್ ಅವತ್ತು ಏನು ಅವ್ರು ಬರ್ತಾರೆ ಅವ್ರಿಗೆ ಇರುತ್ತೆ, ಬಟ್ ನಮ್ಮದು 99% ಸೇಫೆಸ್ಟ್ ಟ್ರ್ಯಾಕು. ವಾಪಸ್ ಅಪ್ಪು ಸರ್ನ ರೀಕ್ರಿಯೇಟ್ ಮಾಡಿ 2.5 hour ವಾಪಸ್ ಅಪ್ಪು ಸರ್ನ ತೋರಿಸ್ತೀನಿ ಸರ್.